ಇದೇನಮ್ಮ, ವೇಳೆ ಆಗ್ಲಿ 12 ಗಂಟೆ ಆಗ್ತಾ ಬಂತು, ನಿನ್ನ ಪ್ರಿಯಕರ ಶಾಂತೇಶ ಇನ್ನೂ ಬರ್ಲಿಲ್ಲವಲ್ಲ. ನೋಡಿದ್ಯಾ ಈಗಿನ ಕಾಲದ ಗಂಡುಗಳನ್ನ? ಹೆಣ್ಣು ಯಾವಾಗಲೂ ತಾಳ್ಮೆಯಿಂದ ತನ್ನ ಭವಿಷ್ಯದ ಬಗ್ಗೆ ವಿಚಾರಿಸಬೇಕಮ್ಮ. ಅಪ್ಪ, ನಾನು ನಿಜವಾಗಿಯೂ ಕೆಟ್ಟವರನ್ನು ಪ್ರೀತಿಸಿಲ್ಲಪ್ಪ, ಕೆಟ್ಟವರನ್ನು ಪ್ರೀತಿಸಿಲ್ಲ. ನಿಜವಾಗ್ಲೂ ಶಾಂತೇಶ್ ಶಾಂತ ಮೂರ್ತಿಯಪ್ಪ. ನಾನಂದ್ರೆ ಅವರಿಗೆ ಪಂಚಪ್ರಾಣ. ನೋಡಮ್ಮ, ಕಲಿಯುಗ ಬಹಳ ಕೆಟ್ಟು ಬಿಟ್ಟಿದೆ. ಹೆಣ್ಣು ತನ್ನ ಕೊರಳಲ್ಲಿ ತಾಳಿ ಕಟ್ಟಿಸಿಕೊಳ್ಳುವುದಕ್ಕಿಂತ ಮುಂಚೆ ಗಂಡನ ಎಷ್ಟು ನಂಬಿದರೂ ವ್ಯರ್ಥ. ಯಾಕೆಂದರೆ ಪ್ರತಿನಿತ್ಯ ನೂರಾರು ಹೆಣ್ಣಿನ ಜೀವನ ಹಾಳಾಗುವುದನ್ನು ಕಣ್ಣಾರೆ ಕಾಣ್ತೀವಿ. ಅಷ್ಟೇ ಏಕಮ್ಮ, ಪೇಪರ್ನಲ್ಲಿ ಓದ್ತೀವಿ. ಇಂಥ ಅನೇಕ ಕೇಸ್ಗಳನ್ನ ನಾನೇ ಹ್ಯಾಂಡಲ್ ಕೂಡ ಮಾಡಿದ್ದೀನಮ್ಮ. ಅಪ್ಪ, ನೀವು ಹೇಳಿದಾಗೆ ಆ ಪರೀಕ್ಷೆಯಲ್ಲಿ ಪಾಸ್ ಆಗಿ ಆಗುತ್ತಾನೆ ನನ್ನ ಶಾಂತೇಶ್, ಮುಗ್ಧ ನನ್ನ ಶಾಂತೇಶ್. ಅಪ್ಪ ನೋಡಲಿ, ಇದ್ ಕಡೆನೇ ಬರ್ತಾ ಇದ್ದಾರ. ನಮಸ್ಕಾರ ಯಜಮಾನ್ರಿ. ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ಅಂದಾಗೆ ಶಾಂತೇಶ್ ಅಂದರೆ ನೀವೇ ತಾನೇ? ಹೌದಪ್ಪ, ಅವರೇ ಇವರು. ಎಮ್ಮೆ ಕ್ಲಾಸಿನಲ್ಲಿ ಪಾಸ್ ಆಗಿದ್ದಾರೆ, ಇನ್ನು ಪತ್ರಿಕೆ ಮೊದಲು ಕೆಲಸ ಮಾಡ್ತಾ ಇದ್ದಾರಪ್ಪ. ನೀನು ಸುಮ್ಮನೆ ಇರಮ್ಮ. ನಾನು ಪ್ರಶ್ನೆ ಕೇಳಿದ್ದು ಶಾಂತೇಶನ್ನ. ನೋಡು ಶಾಂತೇಶ್, ನಿಮ್ಮ ಬಗ್ಗೆ ಬಹಳ ಕೇಳಿದ್ದೇನೆ. ನೀವೊಬ್ಬ ಸಾಹಿತಿಗಾರ, ಪ್ರೆಸ್ ರಿಪೋರ್ಟರ್ ಅಂತ ತಿಳಿದುಕೊಂಡಿದ್ದೇನೆ. ಅದಲ್ಲದೆ ನಿಮ್ಮ ಕತೆ, ಕವನ, ವಾಸ್ತವಿಕ ವಿಷಯ ಕೂಡ ಮೆಚ್ಚಿಕೊಂಡಿದ್ದೇನೆ. ಯಜಮಾನ್ರಿ, ನನ್ನ ಸಾಹಿತ್ಯ ಚೈತನ್ಯಕ್ಕೆ ನಿಮ್ಮಂಥ ಹಿರಿಯರ ಅನುಗ್ರಹ ನನಗೆ ಮುಖ್ಯವಾಗಿ ಬೇಕು. ಅದಿರಲಿ, ಅಂದ ಹಾಗೆ ತಾವು ನನ್ನನ್ನು ಬರವೇಳಿದ ಕಾರಣವೇನೆಂದು ಕೇಳಬಹುದೇ? ಕಾರಣ ಏನು ಅಂತ ತಿಳಿಸ್ತೀನಿ. ಆದರೆ ನಾನು ಕೇಳಿದ ಪ್ರಶ್ನೆಗೆ ನಿಮ್ಮಿಂದ ಸರಿಯಾದ ಉತ್ತರ ಬರಬೇಕು. ಅರ್ಥವಾಯ್ತು ತಾನೇ? ಪರವಾಗಿಲ್ಲ, ಕೇಳಿ. ಏನು ನಿಮ್ಮ ಪ್ರಶ್ನೆ? ಅರ್ಥವಿಷ್ಟೇ, ನಮ್ಮ ಯೋಗ್ಯತೆ ಅನುಸಾರವಾಗಿ ಆಸ್ತಿ ಅಂತಸ್ತಿನ ಬಗ್ಗೆ ವಿಚಾರಿಸಿ ಅಷ್ಟೇ. ಅಂದಾಗೆ ನಿಮಗೆ ತಂದೆ ತಾಯಿ ಇದ್ದಾರೇನು? ನನಗೆ ತಂದೆ ತಾಯಿ ಇಬ್ಬರೂ ಇಲ್ಲ, ಒಬ್ಬಳೇ ತಂಗಿ ಇದ್ದಾಳಷ್ಟೇ. ಹೋಗ್ಲಿ, ನಿಮ್ಮದು ಅಂತ ಹೇಳಿಕೊಳ್ಳುವುದಕ್ಕೆ ಆಸ್ತಿ, ಕಾರು, ಬಂಗಲೆ ಮತ್ತೇನಾದ್ರೂ ಇದೆ ಏನು? ಇದೇನು ಸಾರ್ ಹೀಗೆ ಕೇಳ್ತಿದ್ರಿ? ನೀವು ಹಾಸ್ಯ ಮಾಡ್ತಿರೋ ಅಥವಾ? ನೋ ನೋ ಮಿಸ್ಟರ್ ಶಾಂತೇಶ್, ನಾನು ನಿಮಗೆ ಹಾಸ್ಯ ಮಾಡ್ತಾ ಇಲ್ಲ, ನಿಮ್ಮನ್ನ ಪರೀಕ್ಷೆ ಮಾಡ್ತಾ ಇದ್ದೀನಿ ಅಷ್ಟೇ. ಅಂದಾಗೆ ನಿಮಗೆ ಕಾಯಂ ಖಾತೆಯಲ್ಲಿ ಸರ್ಕಾರಿ ನೌಕರಿ ಏನಾದ್ರೂ ಇದೆ ಏನು? ಸಾಹೇಬ್ರೆ, ಸರ್ಕಾರಿ ನೌಕರಿಗಾಗಿ ಸಾಕಷ್ಟು ಪ್ರಯತ್ನ ಪಟ್ಟೆ, ಆದರೆ ಫಲ ಸಿಗಲಿಲ್ಲ. ನನಗೆ ತೃಪ್ತಿ ಆಗುವಷ್ಟು ಸಂಬಳ ಮಾತ್ರ ಈಗಿದ್ದ ಖಾಸಗಿ ನೌಕರಿಯಲ್ಲೇ ದೊರೆಯುತ್ತದೆ. ಅಂತೂ ಇಲ್ಲಿಯವರೆಗಾದರೂ ನಾನು ಕೇಳಿದ ಪ್ರಶ್ನೆಗೆ ಒಂದು ಉತ್ತರ ಸಿಗಲಿಲ್ಲ ಅಂದಂಗಾಯ್ತು. ನೋಡಿ ಮಿಸ್ಟರ್ ಶಾಂತೇಶ್, ನಿಮ್ಮ ತಿಳುವಳಿಕೆ ಪ್ರಕಾರ ತಿಪ್ಪೆಯಲ್ಲಿ ಮಲಗುವ ನಾಯಿಯನ್ನು ಒಬ್ಬರಿಗೆ ಮೇಲೆ ಕೂರಿಸಿದರೆ ಅದಕ್ಕೆ ಶೋಭೆ ಕಾಣುವುದೇ? ಅಪ್ಪ, ಏನಪ್ಪ ನೀವು ಈ ರೀತಿ? ನೀನು ಸುಮ್ಮನೆ ಇರಮ್ಮ. ಯಾಕೆ ಶಾಂತೇಶ್ ಸುಮ್ಮನೆ ನಿಂತು ಬಿಟ್ಟಲ್ಲ? ಹೇಳು. ಅಂದರೆ ತಾವು ನನ್ನ ಘನತೆಯ ಬಗ್ಗೆ ಅಳತೆ ಮಾಡಲು ಇಲ್ಲಿಗೆ ಕರೆಸಿಕೊಂಡಂತೆ ಕಾಣುತ್ತದೆ. ನೋಡಿ ಮಿಸ್ಟರ್ ಲಕ್ಷ್ಮಣ್ ರಾಯ್, ನೀವು ಒಬ್ಬ ಮುಖ್ಯ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದ್ದೀರಿ. ಮನೆಗೆ ಬಂದ ಅತಿಥಿಗಳಿಗೆ ಈ ರೀತಿ ಅವಮಾನ ಮಾಡ್ತಿರಲ್ಲ, ಅದು ಸರಿಯೋ ಅಥವಾ ತಪ್ಪೋ ನಿಮ್ಮ ಮನಸ್ಸಾಕ್ಷಿಯನ್ನೇ ಕೇಳಿ, ಆವಾಗ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತದೆ. ನೋಡು ಶಾಂತೇಶ್, ಪ್ರಥಮದಲ್ಲಿ ಇಷ್ಟೊಂದು ಕೋಪಿಸಿಕೊಂಡರೆ ಹೇಗೆ? ಇಷ್ಟೆಲ್ಲ ನೀನು ಘನತೆ, ಗೌರವದ ಬಗ್ಗೆ ಕಾಳಜಿ ಇದ್ದವನು ಒಬ್ಬ ಲಕ್ಷಾಧೀಶ್ವರ ಮನೆಯನ್ನು ಹೆಣ್ಣನ್ನು ಹಂಬಲಿಸುವುದು ಇದು ನಿನಗೆ ಯೋಗ್ಯವೇ? ಹಾಗಂತ ನಿನ್ನ ಮನಸಾಕ್ಷಿಯನ್ನೇ ನೀನೇ ವಿಚಾರಿಸ್ಕೊಂಡು ನೋಡೋಣ. ಓಹೋ, ಈಗ ವಿಷಯ ನೋಡಿ ಸರ್, ನಿಮ್ಮ ಆಸ್ತಿ, ಅಂತಸ್ತು, ಕಾರು, ಬಂಗಲೆ ಎಲ್ಲವೂ ನಿಮಗೆ ಇರಲಿ. ಇದಾವುದನ್ನು ಅಪಹರಿಸಬೇಕು ಅಂತ ನಾನು ನಿಮ್ಮ ಮಗಳನ್ನ ಪ್ರೀತಿ ಮಾಡಿಲ್ಲ. ನನ್ನ ಮತ್ತು ಪದ್ಮಾಳ ಹೃದಯದಲ್ಲಿರುವುದು ಪವಿತ್ರವಾದ ನಿಜವಾದ ಪ್ರೇಮ. ಹೌದಪ್ಪ, ಹೌದು. ಶಾಂತೇಶ್ ಹೇಳುತ್ತ ಮಾತು ಸತ್ಯವಿದೆ. ಆದ್ರೆ ನೀವು ನನಗೆ ಬೇಕಾದವರನ್ನು ಈ ರೀತಿ ಅವಮಾನ ಮಾಡ್ತೀರಂತ ನಾನು ಯಾವತ್ತೂ ಭಾವಿಸಿರಲಿಲ್ಲ. ಆದ್ರೆ ಮೊದಲು ಇವರನ್ನು ಇಲ್ಲಿಗೆ ಕರೆಸಿದ ಮೊದಲು ನನ್ನ ತಪ್ಪಾಗಿದೆ. ಅಪ್ಪ, ನೀವು ದಯವಿಟ್ಟು ನನ್ನನ್ನು ಕ್ಷಮಿಸಪ್ಪ, ಕ್ಷಮಿಸು. ನಿಮ್ಮಿಬ್ಬರಿಗೂ ಈಗಲಾದರೂ ಅರ್ಥವಾಯ್ತಾ ಕಾಗೆಗ ಕೋಗಿಲೆಗೋ ಏನು ಸಂಬಂಧ ಅಂತ?
ಕಾಗೆ ಕೋಗಿಲೆಗಳ ಮಧುರವಾದ ಸಂಬಂಧ ನೀವಿನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಂಡಿಲ್ಲಂತೆ ಕಾಣುತ್ತದೆ. ಕಾಗೆ ಕೆಟ್ಟ ಪಕ್ಷಿ ಆದರೂ ಕೋಗಿಲಿಗೆ ಜನ್ಮ ಕೊಡುವ ಒಳ್ಳೆ ಕೆಲಸ ಮಾಡಿರುತ್ತದೆ. ನೀವೇನೇ ಹೋಲಿಸಿ ಮಾತನಾಡಿದರೂ ನನ್ನ ಮತ್ತು ಪದ್ಮಳ ಪ್ರೇಮಕ್ಕೆ ಮಾತ್ರ ಬೆಲೆ ಕಟ್ಟಲು ನಿಮ್ಮಿಂದ ಸಾಧ್ಯವೇ ಇಲ್ಲ. ಓಹೋ, ಅಷ್ಟೊಂದು ಬೆಲೆ ಬಾಳುವ ಪ್ರೀತಿಯೇ ನಿಮ್ಮದು. ಅಂದಾಗೆ ಸ್ವಲ್ಪ ತಾಳು. ನೋಡು ಶಾಂತೇಶ್, ನಿನ್ನ ಜೀವನವಿರುವವರೆಗೂ ಉಂಡುಟ್ಟು ಬಳಸಿದರೂ ಉಳಿಯುವಷ್ಟ ಈ ಹಣ ಇದರಲ್ಲಿದೆ. ಈ ಹಣವನ್ನು ತೆಗೆದುಕೊಂಡು ನನ್ನ ಮಗಳನ್ನು ಮರೆತು ಹೊರಟು ಹೋಗು ಇಲ್ಲಿಂದ. ತೆಗೆದುಕೋ ಈ ಹಣದ ಬ್ಯಾಗ್. ಅಪ್ಪ, ಸಾಕು ನಿಲ್ಸಪ್ಪ ನಿನ್ನ ದೊಡ್ಡಸ್ತಿಗೆ ಮಾತುಗಳನ್ನು. ನಿನಗೆ ಹೇಗೆ ನಿನ್ನ ಮಗಳ ಭವಿಷ್ಯ ಮುಖ್ಯವೋ, ನನಗೂ ಹಾಗೆ ನನ್ನ ಶಾಂತೇಶನ ಭವಿಷ್ಯ ಮುಖ್ಯ. ನಾನು ಇವರಿಗೋಸ್ಕರ ನನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟಿದ್ದೇನೆ. ಅಪ್ಪ, ನಿನಗೆ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ, ಕೇಳು. ಈ ನನ್ನ ಜನ್ಮದಲ್ಲಿ ನನ್ನ ಜೀವವಿರುವವರೆಗೂ ನಾನು ಮದುವೆ ಅಂತಾದ್ರೆ ಇವರನ್ನೇ ಆಗ್ತೇನೆ ವಿನಃ ಮತ್ತೆ ಬೇರೆ ಯಾರನ್ನಲ್ಲ. ಪದ್ಮ, ಅದು ಈ ಜನ್ಮದಲ್ಲಿಯೇ ಸಾಧ್ಯವಿಲ್ಲ. ಶಾಂತೇಶ್, ಯೋಚನೆ ಮಾಡು. ಹಣ ಬೇಕೋ ಅಥವಾ ಹೆಣ್ಣು ಬೇಕೋ? ತೆಗೆದುಕೋ ಈ ಹಣದ ಬ್ಯಾಗ್. ತೆಗೆದುಕೊಂಡು ನನ್ನ ಮಗಳನ್ನು ಹೊರಟು ಹೋಗು ಇಲ್ಲಿಂದ. ಹಣ ತುಂಬಿದ ಬ್ಯಾಗ್ ಅನ್ನು ಕೊಟ್ರಿ, ಆದರೆ ಗುಣ ತುಂಬಿದ ಬ್ಯಾಗ್ ಅನ್ನು ಮಾತ್ರ ನಿಮ್ಮಿಂದ ಕೊಡಲು ಸಾಧ್ಯವಿಲ್ಲ. ಮಿಸ್ಟರ್ ಲಕ್ಷ್ಮಣ್ ರಾಯ್, ಇಲ್ಲಿವರೆಗೆ ನೀನು ದೊಡ್ಡವನು ಅಂತ ನಿನಗೆ ಮರ್ಯಾದೆ ಕೊಟ್ಟು ಮಾತನಾಡಿದ್ದೇನೆ. ಈ ಬ್ಯಾಗಿನಲ್ಲಿ ನೀನು ತುಂಬಿರೋ ಹಣವನ್ನು ಗಳಿಸುವುದೇನು ದೊಡ್ಡ ಮಹಾ ಅಲ್ಲ. ಒಬ್ಬ ಮನುಷ್ಯ ತನ್ನ ಮಾನದ ಬಗ್ಗೆ ಹಂಗು ತೊರೆದು ನಿಂತರೆ ಸಾಕು, ಕೈ ಸೇರುತ್ತದೆ ಈ ಹಣ. ಒಂದು ಹೆಣ್ಣು ತನ್ನ ಶೀಲದ ಬಗ್ಗೆ ಹಂಗು ತೊರೆದು ನಿಂತರೆ ಸಾಕು, ಕೈ ಸೇರುತ್ತದೆ ಈ ಹಣ. ಆದರೆ ಸದ್ಗುಣಿಯಾದ ಇಂಥ ಹೆಣ್ಣನ್ನು ಪಡೆಯಬೇಕಾದರೆ ನಾನು 10 ಜನ್ಮವೆತ್ತಿ ಬರಬೇಕು. ಮಿಸ್ಟರ್ ಲಕ್ಷ್ಮಣ್ ರಾಯ್, ಸುಖದ ಸುಪ್ಪತ್ತಿಗೆಯಲ್ಲಿ ಅರಸ ತಿಪ್ಪೆಯಲ್ಲಿ ಬೆಳೆದ ದಾಳಿಂಬೆಗೆ ಆಸೆ ಪಟ್ಟಿದ್ದನಂತೆ. ಅದರಂತೆ ಮುಂದೊಂದು ದಿನ ನೀವೇ ನನ್ನನ್ನು ಹಿಂಬಾಲಿಸಿಕೊಂಡು ಬರ್ತೀರಿ. ನೆನಪಿನಲ್ಲಿಟ್ಟುಕೊಳ್ಳಿ. ತೆಗೆದುಕೊಳ್ಳಿ ನಿಮ್ಮ ಹಣದ ಬ್ಯಾಗನ್ನು, ನಿಮ್ಮ ಹಣೆಗೆ ಕಟ್ಟಿಕೊಂಡು ನಿಮ್ಮ ಮನೆಯಲ್ಲೇ ಕೂತ್ಕೊಳ್ಳಿ. ಪದ್ಮ, ಈ ಜನ್ಮದಲ್ಲಿ ನಾವು ಇಬ್ರು ಒಂದಾಗಕ್ಕಾಗ್ಲಿಲ್ಲ, ಮುಂದಿನ ಜನ್ಮದಲ್ಲಾದ್ರೂ ನಾವು ಒಂದಾಗೋಣ. ತೆಗೆದುಕೊಳ್ಳಿ ಸರಿ ನಿಮ್ಮ ಹಣವನ್ನು. ವೆರಿ ಗುಡ್ ಶಾಂತೇಶ್, ನನ್ನ ಮಗಳ ವರ ಪರೀಕ್ಷೆಯಲ್ಲಿ ನೀನು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿರುವೆ. ಅತಿ ಶೀಘ್ರದಲ್ಲಿಯೇ ನಿಮ್ಮಿಬ್ಬರ ಮದುವೆಯನ್ನು ನಾನೇ ನಿಶ್ಚಯ ಮಾಡ್ತೀನಿ, ಆಯ್ತೆ? ಅಪ್ಪ, ಏನ್ ಹೇಳ್ತಾ ಇದೀಯಪ್ಪ ನೀನು? ಅಪ್ಪ, ಇದು ನಿಮ್ಮ ಹೃದಯದಿಂದ ಬಂದ ಮಾತಿ? ಅಪ್ಪ, ಈ ನಿಮ್ಮ ವಾಣಿಯನ್ನು ನಾನು ನಂಬಲೇನಪ್ಪ. ನನ್ನ ಮೇಲೆ ನಿಮಗೆ ಅನುಮಾನವಿದ್ದರೆ ಶಾಂತೇಶ್, ಆ ಬ್ಯಾಗಿನಲ್ಲಿ ಏನಿದೆ ಅಂತ ತೆರೆದು ನೋಡು. ಇದೇನು? ಬಾಳೆಹಣ್ಣು, ಉತ್ತತ್ತಿ, ಅರಿಶಿನ, ಕುಂಕುಮ. ಅವೆಲ್ಲ ಮುತ್ತೈದೆ ಸೌಭಾಗ್ಯದ ಸೂಚಿಗಳಪ್ಪ. ನನ್ನ ಮಗಳ ಕೈ ಹಿಡಿಯೋ ಗಂಡು ಹಣಕ್ಕೆ ಆಸೆ ಬೀಳ್ತಾನೋ ಗುಣಕ್ಕೆ ಆಸೆ ಪಡ್ತಾನಂತ ಪರೀಕ್ಷೆ ಮಾಡಿದೆ ಅಷ್ಟೇ. ಸಾಹೇಬ್ರೆ, ಎಷ್ಟೇ ಆಗ್ಲಿ ತಮ್ಮದು ವಕೀಲರ ವೃತ್ತಿಯಲ್ಲವೇ. ನಾನೇನಾದರೂ ತಪ್ಪಾಗಿ ಮಾತನಾಡಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಹೋಗ್ಲಿ ಬಿಡು ಶಾಂತೇಶ್. ನನ್ನ ಮಗಳ ಕೈ ಹಿಡಿಯೋ ಗಂಡು ಅವಳ ಪೂಗಳನ್ನು ನೀಡಿ ಅವಳಿಗೆ ಮುತ್ತೈದ ಭಾಗ್ಯ ನೀಡಪ್ಪ. ಅಬ್ಬಾ, ನನಗೂ ತುಂಬಾ ಸಂತೋಷವಾಯ್ತು. ಪದ್ಮ, ನನ್ನದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಪೇಟೆಗೆ ಹೋಗಿ ಬರ್ತೀನಿ. ಶಾಂತೇಶನಿಗೆ ಒಂದು ಕಪ್ ಕಾಫಿ ಮಾಡಿಕೊಡಮ್ಮ. ಆಗ್ಲಿಪ್ಪ, ನಾನೇನು ಬರ್ತೀನಮ್ಮ. ಏನಂದ್ರೆ ಅಪ್ಪ, ಕೊನೆಗೂ ನಮ್ಮ ಪ್ರೀತಿಗೆ ನನ್ನ ತಂದೆ ಒಪ್ಪಿಕೊಂಡ. ನನಗೂ ತುಂಬಾನೇ ಸಂತೋಷವಾಗ್ತಾ ಇದೆ. ಬನ್ರಿ, ಕುಳಿತುಕೊಳ್ಳಿ. ನಿಮ್ಗೋಸ್ಕರ ಬಿಸಿ ಬಿಸಿ ಆದ ಕಾಫಿ ಮಾಡ್ಕೊಂಡು ಬರ್ತೀನಿ ತಾಳಿ.
ಛೇ ಪದ್ಮ, ನನಗೆ ಕಾಪಿ ಬೇಡ. ಮತ್ತೆ ಕೆಂಪು ತುಂಬಿರೋ ಈ ನಿನ್ನ ಕೆಂದುಟಿಯಿಂದ ಒಂದೇ ಒಂದು ಮುತ್ತು ಕೊಡು ಸಾಕು. ಛೀ ಹೋಗಿಪ್ಪ, ಏನು ಕೇಳ್ತಾ ಇದ್ದೀರಾ ನೀವು? ಮುತ್ತು ಅಂತ ಹೇಳ್ತಾ ಇದ್ದೀರಲ್ಲ, ಮುತ್ತು ಗಿತ್ತಿ ಎಲ್ಲ ಮದುವೆ ಆದ ನಂತರ. ಈಗ ಬಿಡಿ, ನೀವು ಇದೇ ರೀತಿ ಮಾತನಾಡ್ತಾ ಇದ್ರೆ ನನಗೆ ತುಂಬ ನಾಚಿಕೆ ಆಗುತ್ತೆ. ನಾಚುವ ಹೆಣ್ಣಿನ ನವಿಲಿನ ನರ್ತನೆ ನೋಡಬೇಕೆಂಬ ಆಸೆಯಾಗಿದೆ ಈ ಗಂಡಸಿಗೆ. ಗರಿಬಿಚ್ಚಿ ಕುಣಿದು ಮನಬಿಚ್ಚಿ ಹಾಡುವಾರೇ ನನ್ನ ಪ್ರೇಮದರಸಿ. ಅಬ್ಬ, ನನ್ನ ಪ್ರೀತಿಯನ್ನು ಒಪ್ಪಿಕೊಂಡ ಪ್ರಿಯತಮ ನೀವು ಕೇಳಿದೆ ಇಲ್ಲ ಅಂತೀರಾ? ನಿಮ್ಮ ಇಷ್ಟಂತೆ ಆಗಲಿ ನನ್ನ ರಾಜ.